ಮಂಡ್ಯ ಜಿಲ್ಲೆಯ ಮಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ HOD ಕೀರ್ತಿಯಿಂದ ವಿದ್ಯಾರ್ಥಿಗಳಿಗೆ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿದ್ದರಿಂದ HOD ವಿರುದ್ಧ ರೊಚ್ಚಿಗೆದ್ದ BSc ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳಿಗೆ ಜಾತಿ ನಿಂದನೆ, ಅವಾಚ್ಯ ಶಬ್ದ ಬಳಕೆ ಮತ್ತು ಹಲ್ಲೆ ಮಾಡಿದ್ದಾಗಿ ಆರೋಪ ಮಾಡಲಾಗಿದೆ. ಈ ಕುರಿತು ಮಿಮ್ಸ್ ನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದಾರೆ. ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಪೂರ್ವ ಠಾಣೆ ಪೊಲೀಸರು ಭೇಟಿ ನೀಡಿ ಪ್ರಕರಣದ ತನಿಖೆ ನಡೆಸಲಾಯಿತು. ಇದರ ಕುರಿತು ಕ್ರಮ ವಹಿಸಲಾಗುವುದು ಎಂದು ಮಿಮ್ಸ್ ನಿರ್ದೇಶಕ ನರಸಿಂಹ ಅವರು ತಿಳಿಸಿದ್ದಾರೆ. ಆ ಥರ ಏನಿಲ್ಲ. ಆ್ಯಕ್ಚುಲಿ ಲಿಫ್ಟ್ಗಳನ್ನ ನಾವು ಸ್ಟೂಡೆಂಟ್ಗಳು ಯೂಸ್ ಮಾಡಬಾರ್ದು, ಅವರು ಆರೋಗ್ಯಕ್ಕೋಸ್ಕರ ಲಿಫ್ಟ್ ಯೂಸ್ ಮಾಡಬಾರ್ದು, ಮತ್ತು ಕರೆಂಟ್ ಬಿಲ್ ಬರ್ತಲ್ಲ ಅದಕ್ಕೋಸ್ಕರ ಲಿಫ್ಟ್ಗಳನ್ನ ನಾವು ಪ್ರೊಫೆಸರ್ಗಳು ಯೂಸ್ ಮಾಡಬೇಕು ಅಂತ ಸ್ಟಾಫ್ ಅಂತ ಬರೆದಿದ್ದೇವೆ. ಆ ಟೈಮಲ್ಲಿ ಒಂದು ಸಮಯದ ಏನಾಯಿತು, ಆದರೂ ಅವರು ಸ್ಟೂಡೆಂಟ್ಗಳೆಲ್ಲ ಲಿಫ್ಟಲ್ಲಿ ಹೋಗ್ತಿರ್ತಾರೆ, ನಾವು ಎಷ್ಟೋ ಸಲ ಕಂಡು ಮಾಡಲ್ಲ. ಒಂದು ಸಲ ಪ್ರೊಫೆಸರ್ ಬಂದಿದ್ದಾರೆ, ಪ್ರೊಫೆಸರ್ ಹೋಗೋಕೆ ಜಾಗ ಬಿಡಬೇಕಾಗಿತ್ತು, ಬಿಟ್ಟಿದ್ದಾರೆ. ಅವರು ಬಿಟ್ಟ ಮೇಲೆ ಏನು ಮಾಡಿದ್ರೆ, ಒಳಗಡೆ ಪ್ರೊಫೆಸರ್ ಹೋದಾಗ ಇವರು ಸ್ಟೂಡೆಂಟ್ಗಳು 2-3 ಸಲ ಒತ್ತಿದ್ದಾರೆ. ಯಾಕೆ ಈ ಥರ 3 ಸಲ ಒತ್ತಿದ್ದೀರಿ ಅಂತ ಅವರು ಏರ್ಧ್ವನಿಯಲ್ಲಿ ಸ್ವಲ್ಪ ಬೈದಿದ್ದಾರೆ. ಬೈದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೈದಿದ್ದಾರೆ. ಬೈದ ಮೇಲೆ ಮತ್ತೆ ಒಂದು ಹುಡುಗ ಏನೋ ಅವ್ನು ಕೈ ಹಿಡಿದು ಅವ್ರು ಅಸಾಲ್ಟ್ ಮಾಡೋಕ್ಕೆ ಆ ಥರ ಹೋಗಿದ್ದಾನೆ, ಕೈ ಹಿಡಿದಾನೆ, ಏನೋ ಫೋಟೋ ತೆಗಿತಾರಂತ. ಸೊ ಆವಾಗ ಮತ್ತೆ ಬಂದು ಅವರು ನಮ್ಮ ಪ್ರೊಫೆಸರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಥರ ಹಿಂಗೆ ಮಾಡ್ದ ಹುಡುಗ ಅಂತ. ಆ ಹುಡುಗರು ಯಾರೂ ನನಗೆ ಇದುವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇ ಅವ್ರು ಬೈದಿದ್ದು ನಿಜ, ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಅವ್ರು ಕ್ಷಮೆನೂ ಕೇಳಿದ್ದಾರೆ ಅವ್ರ ಪೇರೆಂಟ್ಸ್ಗೆ ಕರೆದುಬಿಟ್ಟು. ಬಟ್ ಅವ್ರು ಹಲ್ಲೆ ಮಾಡೋಕ್ಕೆ ಹೋಗಿಲ್ಲ, ಹಿಂಗೆ ಕೈ ಹಿಂಗೆ ಹಿಡಿದಾಗ ಕೈ ಹಿಡ್ದಾರೆ ಅಷ್ಟೇ, ಅಲ್ಲೇ ಏನು ಮಾಡೋಕ್ಕೆ ಹೋಗಿಲ್ಲ. ಅದೇ ಈಗ ನನಗೆ ಇದುವರೆಗೂ ಯಾವುದೂ ದೂರು ಬಂದಿಲ್ಲ. HOD ಅವರು ದೂರು ಕೊಟ್ಟಿದ್ದಾರೆ. ಅಂದರೆ ಹುಡುಗರು ಹಿಂಗೆ ನನಗೆ ಹಲ್ಲೆ ಮಾಡೋಕ್ಕೆ ಬಂದರು ಆ ಥರ ಅಂತ, ಅವರು ಕೈ ಹಿಡಿಯೋಕ್ಕೆ ಹೋಗಿದ್ರು, ಈ ಥರ ಬಂದಿದ್ದು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವರು. ಅದು ನಿನ್ನೆ ಆಗಿರೋ ಘಟನೆ, ನಿನ್ನೆ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಬಂದ ಮೇಲೆ ಅವ್ರನ್ನೆಲ್ಲ ಕರೆಸಿ ನಾನು ಸಮಾಧಾನ ಮಾಡಿ ಕಳಿಸಿದ್ದೀನಿ. ಮತ್ತು ಇವತ್ತು ಅವ್ರ ಪೇರೆಂಟ್ಸ್ ಕೂಡ ಬಂದಿದ್ದರು, ಅವ್ರಿಗೂ HOD ಅವರೆಲ್ಲ ತಿಳಿ ಹೇಳಿದರು. ಆಮೇಲೆ ಅವ್ರ ಪೇರೆಂಟ್ಸ್ ಹೋದರು. ಆಮೇಲೆ ಈ ಹುಡುಗರು ಈ ಥರ ಇದು ಮಾಡಿದ್ದಾರೆ. ಅಲ್ಲೇ ಮಾಡೋಕ್ಕಂತಲ್ಲ, ಅವರು ಏನೋ ಹಿಂಗೆ ಫೋಟೋ ತೆಗೆದ್ರೆ ಕೈ ಹಿಡ್ದಾರೆ ಅಷ್ಟೇ, ಅವರು ಅಲ್ಲೇ ಅಂತ ಬರೆದು ಕೊಟ್ಟಿದ್ದಾರೆ ಅಷ್ಟೇ. ಅದೇ ಅಲ್ಲೇ ಏನು ಆಗಿಲ್ಲ. ಆದರೆ ಮಹಾಬಲಿ ಅದು ಆ ಥರ ಆಗಿದೆ. ಜನ ಸ್ಟೂಡೆಂಟ್ ಜಾಸ್ತಿ ಇದ್ದಾರಲ್ಲ, ಒಬ್ಬರೇ ಪ್ರೊಫೆಸರ್ ಇದ್ದರು, ಅದಕ್ಕೆ ಹಂಗೆ ಅನಿಸಿದೆ ಅದು.